ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನೀತಾ KIR, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಮಣಿಪಾಲಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆಫ್ಥಾಲ್ಮಾಲಜಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೇನೆ. ಮತ್ತು ನನ್ನ ಸ್ಪೆಷಾಲಿಟಿ ಗ್ಲಾಕೋಮಾ ಸರ್ವಿಸಸ್. ಸೊ ವಿಶ್ವದಲ್ಲಿ ಶಾಶ್ವತ ಆಗಿ ದೃಷ್ಟಿ ಕಳೆದುಕೊಳ್ಳುವುದಕ್ಕೆ ಮೇನ್ ರೀಸನ್, ಮೊದಲನೆಯ ರೀಸನ್ ಏನಂದರೆ ಗ್ಲಾಕೋಮಾ. ಈ ಗ್ಲಾಕೋಮಾ ಅಂದರೆ ಏನು? ಗ್ಲಾಕೋಮಾ ಅಂದರೆ ಕಣ್ಣಿನದು ನರದು ಒಂದು ಕಾಯಿಲೆ. ಇದೊಂದು ಸ್ಲೋ ಕಾಯಿಲೆ. ಇದಕ್ಕೆ ಮೇನ್ ಕಾರಣ ಏನಂದರೆ ಕಣ್ಣಿನ ಒತ್ತಡ ಜಾಸ್ತಿಯಾಗಿ ನರದ ಮೇಲೆ ಪೆಟ್ಟಾಗೋದಕ್ಕೆ ಗ್ಲಾಕೋಮಾ ಅಂತ ಹೇಳೋದು. ಸೊ ಗ್ಲಾಕೋಮಾ ನಾನು ಹೇಳಿದಾಗೆ ವಿಶ್ವದಲ್ಲಿ ಮೊದಲನೇ ರೀಸನ್ ಶಾಶ್ವತವಾಗಿ ದೃಷ್ಟಿ ಕಳೆದುಕೊಳ್ಳಲಿಕ್ಕೆ. ಇದರಲ್ಲಿ ಒಂದು ಸಲ ದೃಷ್ಟಿ ಹೋದರೆ ಯಾವತ್ತೂ ಅದನ್ನು ವಾಪಸ್ ತರಲಿಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದರೆ ಗ್ಲಾಕೋಮಾದಲ್ಲಿ ಯೂಶಲಿ ಯಾವುದೂ ಸಿಂಪ್ಟಮ್ಸ್ ಇರುವುದಿಲ್ಲ, ಯಾವುದೂ ಲಕ್ಷಣಗಳು ಇರುವುದಿಲ್ಲ. ಬೇರೆ ಕಾಯಿಲೆಯಲ್ಲಿ ಎಲ್ಲರಿಗೂ ಕಣ್ಣು ನೋವು, ಇಲ್ಲ ಕಣ್ಣು ಕೆಂಪಾಗೋದು, ಇಲ್ಲ ದೃಷ್ಟಿ ಕಡಿಮೆ ಆಗೋದು ಇದೆಲ್ಲ ಗೊತ್ತಾಗ್ತದೆ. ಬಟ್ ಗ್ಲಾಕೋಮಾದಲ್ಲಿ ಪ್ರಾಬ್ಲಮ್ ಏನಂದರೆ ದೃಷ್ಟಿ ಕಡಿಮೆ ಆಗೋದು ಸೈಡಿನಿಂದ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗೋದು. ಸೊ ಕೊನೆವರೆಗೂ ಇದು ಸೆಂಟರ್ನಲ್ಲಿ ಇರುವುದು ಸೂಕ್ಷ್ಮ ದೃಷ್ಟಿ ಹೋಗುವವರೆಗೂ ತಮಗೆ ಗ್ಲಾಕೋಮಾ ಇದೆ ಅಂತ ಗೊತ್ತಾಗೋದಿಲ್ಲ. ನಮ್ಮ ದೇಶದಾಗೆ ಡೆವಲಪಿಂಗ್ ನೇಷನ್ಸಲ್ಲಿ 90% ಜನರಿಗೆ ಸಹ ತಮಗೆ ಗ್ಲಾಕೋಮಾ ಕಾಯಿಲೆ ಉಂಟು ಅಂತ ಗೊತ್ತಿರುವುದಿಲ್ಲ. ಅದಕ್ಕೆ ಇದು ಕಾರಣದಿಂದ ಗ್ಲಾಕೋಮಾವನ್ನು ಬೇಗ ಕಂಡುಹಿಡಿಬೇಕು. ಅದು ಕಂಡುಹಿಡಿಯೋದು ಹೇಗೆ ಅಂದರೆ, ನೀವು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿ ಇಲ್ಲ ಆಪ್ಟೋಮೆಟ್ರಿಸ್ಟ್ ಹತ್ರ ಹೋಗಿ ಒಂದ್ಸಲ ಗ್ಲಾಕೋಮಾ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಿಸಬೇಕು. ಯಾರು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಬೇಕು ಅಂದರೆ, ಗ್ಲಾಕೋಮಾ ಎಲ್ಲರಿಗೂ ಬರ್ಬೋದು, ಆದರೂ ಗ್ಲಾಕೋಮಾ ಬರುವ ರಿಸ್ಕ್ ಜಾಸ್ತಿ ಯಾರಲ್ಲಿ ಅಂದರೆ ವಯಸ್ಸು ಜಾಸ್ತಿ ಆಗುವಾಗ ಗ್ಲಾಕೋಮಾದ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ 40 ವಯಸ್ಸಿನ ನಂತರ ಗ್ಲಾಕೋಮಾ ರಿಸ್ಕ್ ಜಾಸ್ತಿ ಇರ್ತದೆ, 60 ವಯಸ್ಸಾಗುವಾಗ ಇನ್ನೂ ಜಾಸ್ತಿ ರಿಸ್ಕ್ ಇರ್ತದೆ. ಸೊ ಎಲ್ಲರೂ 40 ವಯಸ್ಸು ಕ್ರಾಸ್ ಆಗುವಾಗ ಒಂದು ಸಲ ಕಣ್ಣಿನ ಗ್ಲಾಕೋಮಾ ಟೆಸ್ಟ್ ಮಾಡಿಸಬೇಕು. ಹೇಗೆ ನೀವು 40 ವಯಸ್ಸಾಗುವಾಗ BP, ಶುಗರ್ ಎಲ್ಲ ಟೆಸ್ಟ್ ಮಾಡ್ತೀರಿ, ಹಾಗೆ ಒಂದು ಸಲ ಕಣ್ಣಿನ ಟೆಸ್ಟ್ ಕೂಡ ಮಾಡಿಸಬೇಕು. ಇನ್ನೊಂದು ಗ್ರೂಪ್ ಯಾರು ಗ್ಲಾಕೋಮಾ ಟೆಸ್ಟ್ ಮಾಡಿಸಬೇಕು ಅಂದರೆ, ಯಾರಿಗೆ ಮನೆಯಲ್ಲಿ ಬೇರೆಯವರಿಗೆ ಗ್ಲಾಕೋಮಾ ಕಾಯಿಲೆ ಇದ್ದರೆ, ಅಂದರೆ ತಂದೆ ತಾಯಿಯರಿಗೆ ಗ್ಲಾಕೋಮಾ ಕಾಯಿಲೆ ಇದ್ದರೆ, ಇಲ್ಲ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವರಿಗೆ ಗ್ಲಾಕೋಮಾ ಕಾಯಿಲೆ ಇದ್ದರೆ ನಮಗೂ ಗ್ಲಾಕೋಮಾ ಬರುವ ರಿಸ್ಕ್ ಜಾಸ್ತಿ ಆಗ್ತದೆ. ಇದು 10 ಟೈಮ್ಸ್ ಅಂದರೆ 10 ಸಲ ಜಾಸ್ತಿ ರಿಸ್ಕ್ ಇರ್ತದೆ ಬೇರೆಯವರಿಗಿಂತ. ಸೊ ಅಂಥವರು ಸಹ ಕಣ್ಣಿನ ಗ್ಲಾಕೋಮಾ ಟೆಸ್ಟ್ ಮಾಡಿಸಬೇಕು. ಕೆಲವರು ದಪ್ಪ ಕನ್ನಡಕ ಹಾಕ್ತಾರೆ, ಮೈನಸ್ ಪವರ್ ಇಲ್ಲ ಶಾರ್ಟ್ ಸೈಟ್ನೆಸ್ ಇದ್ದವರು, ಅವರಿಗೂ ಗ್ಲಾಕೋಮಾ ಬರುವ ರಿಸ್ಕ್ ಜಾಸ್ತಿ ಇರ್ತದೆ. ಅದು ಒಂದು ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತ ಕರೆಯೋ ಗ್ಲಾಕೋಮಾ. ಮತ್ತು ಇನ್ನೊಂದು ಹೈ ಪ್ಲಸ್ ಪವರ್ ಹಾಕೋದು, ಲಾಂಗ್ ಸೈಟೆಡ್ನೆಸ್, ಅವರಿಗೂ ಗ್ಲಾಕೋಮಾ ಬರುವ ರಿಸ್ಕ್ ಜಾಸ್ತಿ ಇರ್ತದೆ. ಅದು ಆ್ಯಂಗಲ್ ಕ್ಲೋಷರ್ ಗ್ಲಾಕೋಮಾ. ಸೊ ಈ ಗ್ರೂಪ್ ಆಫ್ ಜನರು ಅಂದರೆ 40 ವಯಸ್ಸಿನಿಂದ ಜಾಸ್ತಿ ಇದ್ದವರು, ಮನೆಯಲ್ಲಿ ಬೇರೆಯವರಿಗೆ ಗ್ಲಾಕೋಮಾ ಕಾಯಿಲೆ ಇದ್ದವರು, ದಪ್ಪ ಕನ್ನಡಕ ಹಾಕೋರು, ಇವರೆಲ್ಲರೂ ತಮ್ಮ ಕಣ್ಣು ಗ್ಲಾಕೋಮಾ ಟೆಸ್ಟ್ ಮಾಡಿಸಲಿಕ್ಕೆ ಹೋಗಬೇಕು. ಸೊ ಗ್ಲಾಕೋಮಾ ಟೆಸ್ಟಿಗೆ ಹೋಗುವಾಗ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಫಸ್ಟ್ ನಾವು ಕಣ್ಣಿನ ಒತ್ತಡ, ಕಣ್ಣಿನ ಪ್ರೆಷರ್, ಇದಕ್ಕೆ ಕಣ್ಣಿನ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಂತ ಕರೆಯೋದು, ಇದನ್ನು ಟೆಸ್ಟ್ ಮಾಡ್ತೇವೆ. ಮತ್ತು ಇನ್ನೊಂದು ಕಣ್ಣಿನ ಒಳಗಿನ ನರ ಸ್ಪೆಷಲ್ ಲೆನ್ಸ್ ಮೂಲಕ ಸ್ವಲ್ಪ ಚೆಕ್ ಮಾಡ್ತೇವೆ. ಸೊ ಕಣ್ಣಿನ ನರದಲ್ಲಿ ಡ್ಯಾಮೇಜ್ ಇದ್ದರೆ ನರದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಪ್ರಾಬ್ಲಮ್ ಏನು ಅಂತ. ಸೊ ಪ್ರೆಷರ್ ಜಾಸ್ತಿ ಇದ್ದರೆ ಇಲ್ಲ ನರದಲ್ಲಿ ಡ್ಯಾಮೇಜ್ ಕಂಡು ಬಂದರೆ ಡೀಟೇಲ್ಡ್ ಗ್ಲಾಕೋಮಾ ಚೆಕಪ್ ಮಾಡಬೇಕಾಗ್ತದೆ. ಡೀಟೇಲ್ಡ್ ಆಗಿ ಗ್ಲಾಕೋಮಾ ಚೆಕಪ್ ಏನಂದರೆ, ಫಸ್ಟ್ ಮೇನ್ ಟೆಸ್ಟ್ ಏನಂದರೆ ವಿಜುವಲ್ ಫೀಲ್ಡ್ ಟೆಸ್ಟ್ ಅಂತ ಕರೆಯೋದು. ಗ್ಲಾಕೋಮಾದಲ್ಲಿ ಸೈಡಿನಿಂದ ದೃಷ್ಟಿ ಕಡಿಮೆ ಆಗ್ತಾ ಬರೋದು. ಸೊ ಸೈಡಿನಲ್ಲಿ ದೃಷ್ಟಿ ಕಡಿಮೆ ಇದೆಯಾ ಇಲ್ಲೋ ಅಂತ ವಿಜುವಲ್ ಫೀಲ್ಡ್ ಟೆಸ್ಟಲ್ಲಿ ಗೊತ್ತಾಗ್ತದೆ. ಸೊ ಬೇಗನೆ ಇದು ಕಂಡು ಹಿಡಿದ್ರೆ ನಾವು ಬೇಗನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟ್ ಗ್ಲಾಕೋಮಾಗೆ ನಾವು ಮಾಡೋದೇನೆಂದರೆ ಕಣ್ಣಿನ ನರದು ಸ್ಕ್ಯಾನಿಂಗ್. ಈ ಸ್ಕ್ಯಾನಿಂಗಿಗೆ ನಾವು OCT ಸ್ಕ್ಯಾನ್ ಅಂತ ಕರೆಯೋದು. ಸೊ ನರದಲ್ಲಿ ಡ್ಯಾಮೇಜ್ ಇದ್ದರೆ ಕೆಲವು ಭಾಗದಲ್ಲಿ ನರ ತೆಳು ಇರ್ತದೆ. ಸೊ ಈ ಸ್ಕ್ಯಾನಿಂಗ್ನಲ್ಲಿ ನರದು ಥಿಕ್ನೆಸ್ ನಾವು ಮೆಷರ್ ಮಾಡಿ ಡ್ಯಾಮೇಜ್ ಇದೆಯಾ ಇಲ್ವೋ ಅಂತ ನಮಗೆ ಗೊತ್ತಾಗ್ತದೆ. ಸೊ ಈ ಮೇನ್ 2 ಟೆಸ್ಟಲ್ಲಿ ಗ್ಲಾಕೋಮಾ ಇದೆಯಾ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಬೋದು. ಸೊ ಗ್ಲಾಕೋಮಾ ಕಾಯಿಲೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಗ ಶುರು ಮಾಡಬೇಕು, ಮತ್ತು ಟ್ರೀಟ್ಮೆಂಟ್ ಲೈಫ್ ಲಾಂಗ್ ತಗೊಳ್ಬೇಕಾಗ್ತದೆ. ಸೊ ಈ ಟ್ರೀಟ್ಮೆಂಟ್ ತಗೊಳ್ಳೋ ಮಧ್ಯದಲ್ಲಿ ಕೂಡ ಗ್ಲಾಕೋಮಾ ಟೆಸ್ಟನ್ನು ರಿಪೀಟ್ ಮಾಡ್ತಾ ಇರಬೇಕಾಗ್ತದೆ. ಹೇಗೆ ಶುಗರ್ ಕಾಯಿಲೆ ಇದ್ದವರು ಮಾತ್ರೆ ಸ್ಟಾರ್ಟ್ ಮಾಡಿದ ನಂತರ ಸಹ ಶುಗರ್ ಟೆಸ್ಟಿಂಗಿಗೆ ಹೋಗ್ತಾರೆ, ಹಾಗೆ ಗ್ಲಾಕೋಮಾ ಕಾಯಿಲೆಯಲ್ಲಿ ಕೂಡ ಗ್ಲಾಕೋಮಾ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ
ಗ್ಲಾಕೋಮಾ ಕಂಟ್ರೋಲ್ ಆಗಿದೆಯಾ ಇಲ್ವೋ ಅಂತ ಗೊತ್ತಾಗಲಿಕ್ಕೆ ವಿಷುವಲ್ ಫೀಲ್ಡ್ ಟೆಸ್ಟ್ ಮತ್ತು OCT ಅನ್ನು ಪುನಃ ಮಾಡ್ತಾ ಇರಬೇಕಾಗ್ತದೆ. ಯೂಶಲಿ ನಾವು ಈ ಟೆಸ್ಟ್ಗಳನ್ನು ಪ್ರತಿ 6 ತಿಂಗಳಿಗೆ ಒಮ್ಮೆ ಕೇಳ್ತೇವೆ. ಬಟ್ ಕೆಲವೊಮ್ಮೆ ಸಿವಿಯರ್ ಗ್ಲಾಕೋಮಾ ಇದ್ದರೆ ಅದಕ್ಕೆ ಬೇಗ ಅಂದರೆ 3 ತಿಂಗಳಲ್ಲಿ ಇಲ್ಲ 4 ತಿಂಗಳಿಗೆ ಒಮ್ಮೆ ಟೆಸ್ಟ್ ಮಾಡಲಿಕ್ಕೆ ಕರಿತೇವೆ. ಸೊ ನಾನು ಹೇಳಿದ ಹಾಗೆ ಗ್ಲಾಕೋಮಾಗೆ ಲೈಫ್ ಲಾಂಗ್ ಕಾಯಿಲೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಸೊ ಗ್ಲಾಕೋಮಾಗೆ ಯಾವುದೆಲ್ಲ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ಅಂದರೆ ಮೇಯ್ನ್ ಆಗಿ ಗ್ಲಾಕೋಮಾಗೆ ಮೆಡಿಸಿನ್ಸ್ ಇದೆ, ಗ್ಲಾಕೋಮಾಗೆ ಲೇಸರ್ ಟ್ರೀಟ್ಮೆಂಟ್ ಚಿಕಿತ್ಸೆ ಇದೆ ಮತ್ತು ಶಸ್ತ್ರಚಿಕಿತ್ಸೆ ಸರ್ಜಿಕಲ್ ಟ್ರೀಟ್ಮೆಂಟ್. ಇದು ಮೇಯ್ನ್ 3 ಟ್ರೀಟ್ಮೆಂಟ್ ಗ್ಲಾಕೋಮಾಗೆ ಅವೈಲಬಲ್ ಇರೋದು. ಸೊ ಗ್ಲಾಕೋಮಾ ಮೆಡಿಸಿನ್ಸ್ ಟ್ಯಾಬ್ಲೆಟ್ ಏನೂ ಅಲ್ಲ, ಅದು ಯೂಶಲಿ ಡ್ರಾಪ್ಸ್ ಮೂಲಕ ಸಿಗುವಂಥದ್ದು. ಮೆಡಿಸಿನ್ ಬಾಟಲ್ ಒಳಗೆ ಇರ್ತದೆ, ಡ್ರಾಪ್ಸ್ ಡೈಲಿ ಕಣ್ಣಿಗೆ ಹಾಕಬೇಕಾದದ್ದು. ಕೆಲವು ಡ್ರಾಪ್ಸ್ ಡೈಲಿ 1 ಸಲ ಹಾಕ್ಲಿಕ್ಕೆ ಇರ್ತದೆ, ಕೆಲವು ಡ್ರಾಪ್ಸ್ ಡೈಲಿ 2 ಸಲ, ಕೆಲವು ಡ್ರಾಪ್ಸ್ ಡೈಲಿ 3 ಸಲ ಹಾಕ್ಲಿಕ್ಕೆ ಇರ್ತದೆ. ಸೊ ಪ್ರತಿ ದಿವಸ ಕರೆಕ್ಟ್ ಟೈಮಿಗೆ ಹಾಕಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ಗ್ಲಾಕೋಮಾ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಕೆಲವೊಮ್ಮೆ ಒಂದೇ ಬಾಟಲ್ ಇರ್ತದೆ. ಒಂದು ಬಾಟಲ್ನಲ್ಲಿ ಒಂದು ಮೆಡಿಸಿನ್ನಲ್ಲಿ ಕಡಿಮೆ ಆಗಲಿಲ್ಲ, ಕಂಟ್ರೋಲ್ ಆಗಲಿಲ್ಲ ಅಂದರೆ ನಾವು ಇನ್ನೊಂದು ಮೆಡಿಸಿನ್ ಅದರ ಜೊತೆಗೆ ಕೊಡ್ತೇವೆ. ಕೆಲವೊಮ್ಮೆ ಸಿವಿಯರ್ ಗ್ಲಾಕೋಮಾದಲ್ಲಿ 3 ಇಲ್ಲ 4 ಮೆಡಿಸಿನ್ ಸಹ ಇರ್ಬೋದು. ಇದು ಡ್ರಾಪ್ಸ್ ಡೈಲಿ ನೀವು ಸೇಮ್ ಟೈಮಿಗೆ ಹಾಕಬೇಕಾಗ್ತದೆ. ಈ ಡ್ರಾಪ್ಸ್ ಮೂಲಕ ನಾವು ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡಿ ನರದಲ್ಲಿ ಡ್ಯಾಮೇಜ್ ಕಡಿಮೆ ಮಾಡಲಿಕ್ಕೆ ನೋಡುವಂಥದ್ದು. ಬಟ್ ಈಗ 3-4 ಡ್ರಾಪ್ಸ್ ಹಾಕಿ ಕೂಡ ಕಣ್ಣಿನ ಒತ್ತಡ ಕಡಿಮೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನಾವು ಶಸ್ತ್ರಚಿಕಿತ್ಸೆಗೆ ಶಿಫ್ಟ್ ಆಗಬೇಕಾಗ್ತದೆ. ಸೊ ಗ್ಲಾಕೋಮಾ ಕಾಯಿಲೆಯಲ್ಲಿ ಶಸ್ತ್ರಚಿಕಿತ್ಸೆ ಬೇರೆ ಬೇರೆ ಥರದ್ದು ಅವೈಲಬಲ್ ಇದೆ. ಅದರಲ್ಲಿ ಮೋಸ್ಟ್ ಆಫನ್ ನಾವು ಮಾಡುವಂಥದ್ದು ಶಸ್ತ್ರಚಿಕಿತ್ಸೆ ಏನಂದರೆ ಗ್ಲಾಕೋಮಾಗೆ ಟ್ರಬಿಕ್ಯುಲೆಕ್ಟಮಿ ಅಂತ ಕರೆಯೋ ಸರ್ಜರಿ. ಇದು ತುಂಬ ವರ್ಷದಿಂದ ನಾವು ಮಾಡುವಂಥದ್ದು, ತುಂಬ ಎಫೆಕ್ಟಿವ್, ಕಣ್ಣಿನ ಒತ್ತಡ ಸರಿ ಕಡಿಮೆ ಮಾಡ್ಬೋದು. ಆದರೆ ಟ್ರಬಿಕ್ಯುಲೆಕ್ಟಮಿ ಸರ್ಜರಿಗೆ ಏನು ಪ್ರಾಬ್ಲಮ್ ಏನಂದರೆ ಅದರಲ್ಲಿ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಮತ್ತು ಆಪ್ರೇಷನ್ ಆದ ನಂತರ ಪುನಃ ಟೆಸ್ಟಿಂಗಿಗೆ ಬರಬೇಕಾಗ್ತದೆ. ಸೊ ಫಸ್ಟ್ 1-2 ತಿಂಗಳು ತುಂಬ ಸಲ ಹಾಸ್ಪಿಟಲಿಗೆ ಬಂದು ಹೋಗಬೇಕಾಗ್ತದೆ. ಬಟ್ ಅದು ತುಂಬ ಎಫೆಕ್ಟಿವ್ ಸರ್ಜರಿ. ಯೂಶಲಿ ನಾವು ಅದನ್ನೇ ಫಸ್ಟ್ ಅಡ್ವೈಸ್ ಮಾಡೋದು. ಇಲ್ಲ ಸ್ವಲ್ಪ ಅರ್ಲಿ ಗ್ಲಾಕೋಮಾ ಇದ್ದರೆ, ಇಲ್ಲ ಗ್ಲಾಕೋಮಾ ಇದ್ದವರು ಪೊರೆ ಆಪ್ರೇಷನ್, ಕ್ಯಾಟ್ರಾಕ್ಟ್ ಆಪ್ರೇಷನ್ಗೆ ಹೋಗುವಾಗ ಅದರ ಜೊತೆಗೆ ಒಂದು ಮೈನರ್ ಗ್ಲಾಕೋಮಾ ಸರ್ಜರಿ ಇಲ್ಲ ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರಿ, ಶಾರ್ಟ್ ಫಾರ್ಮ್ ಆಗಿ ನಾವು ಅದನ್ನು ಮಿಗ್ಸ್ ಅಂತ ಕರೆಯುವಂಥದ್ದು, ಇದು ಆಪ್ರೇಷನ್ ಮಾಡ್ಬೋದು. ಸೊ ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರಿಯಲ್ಲಿ ಕಣ್ಣಿನ ಒತ್ತಡ ಸ್ವಲ್ಪ ಕಡಿಮೆ ಮಾಡ್ಬೋದು. ಟ್ರಬೆಕ್ಯುಲೆಕ್ಟಮಿ ಅಷ್ಟು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಸ್ವಲ್ಪ ಕಡಿಮೆ ಮಾಡ್ಬೋದು. ಬೇಕಿದ್ರೆ ಒಂದು ಬಾಟಲ್ ನಿಲ್ಲಿಸ್ಬೋದು, ಅಷ್ಟು ಎಫೆಕ್ಟಿವ್ ಇರ್ತದೆ ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರಿ. ಬಟ್ ಪೇಷಂಟ್ಸಿಗೆ ಅದು ಸುಲಭ ಆಗ್ತದೆ, ಯಾಕಂದರೆ ಆಪ್ರೇಷನ್ ಆದ ನಂತರ ತುಂಬ ಸಲ ಚೆಕಪ್ಪಿಗೆಲ್ಲ ಬರಬೇಕಾಗಿಲ್ಲ. ಸೊ ಇದೊಂದು ನೆಕ್ಸ್ಟ್ ಆಪ್ಷನ್. ಅರ್ಲಿ ಗ್ಲಾಕೋಮಾ ಕೇಸಸ್ಸಿಗೆ ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರಿ ಮಾಡ್ಬೋದು. ಕೆಲವೊಮ್ಮೆ ಟ್ರಬಿಕ್ಯುಲೆಕ್ಟಮಿ ಆಪ್ರೇಷನ್ ಮಾಡಿದ ನಂತರ ಸ್ವಲ್ಪ ವರ್ಷ ನಂತರ ಟ್ರಬಿಕ್ಯುಲೆಕ್ಟಮಿ ಇದು ಎಫೆಕ್ಟಿವ್ನೆಸ್ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಗ್ಲಾಕೋಮಾದು ಕಣ್ಣಿನ ಒತ್ತಡ ಜಾಸ್ತಿಯಾಗಿ ಗ್ಲಾಕೋಮಾದಿಂದ ನರ ಡ್ಯಾಮೇಜ್ ಪುನಃ ಸ್ಟಾರ್ಟ್ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಪುನಃ ಡ್ರಾಪ್ಸ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಇನ್ನೊಂದು ಸೆಕೆಂಡ್ ಸರ್ಜರಿ ಮಾಡ್ಬೋದು. ಸೊ ಇದು ನೆಕ್ಸ್ಟ್ ಸರ್ಜರಿ ಅವೈಲಬಲ್ ಇರೋದು ಗ್ಲಾಕೋಮಾ ಡ್ರೈನೇಜ್ ಡಿವೈಸ್ ಸರ್ಜರಿ. ಇದರಲ್ಲಿ ನಾವು ಕೆಲವು ಸಿಲಿಕಾನ್ ಟ್ಯೂಬ್ಗಳು ಕಣ್ಣೊಳಗೆ ಹಾಕಿ ಕಣ್ಣೊಳಗೆ ಇದು ನೀರನ್ನು ಹೊರಗೆ ಹರಿಯಲಿಕ್ಕೆ ದಾರಿ ಮಾಡ್ತೇವೆ. ಸೊ ಕಣ್ಣೊಳಗೆ ಇದು ನೀರು ಹೊರಗೆ ಹರಿದರೆ ಅದು ಕಣ್ಣಿನ ಒತ್ತಡ ಕಡಿಮೆ ಆಗ್ತದೆ. ಸೊ ಹೀಗೆ ಟ್ರಬಿಕ್ಯುಲೆಕ್ಟಮಿ ಫೇಲ್ ಆದ ನಂತರ ನಾವು ಗ್ಲಾಕೋಮಾ ಟ್ಯೂಬ್ ಸರ್ಜರಿ ಇಲ್ಲ ಗ್ಲಾಕೋಮಾ ಡ್ರೈನೇಜ್ ಡಿವೈಸ್ ಸರ್ಜರಿ ಮಾಡ್ಬೋದು. ಇಲ್ಲ ಕೆಲವು ಕಾಂಪ್ಲಿಕೇಟೆಡ್ ಗ್ಲಾಕೋಮಾ ಕೇಸಸ್ಸಲ್ಲಿ ಸಹ ಇದು ಗ್ಲಾಕೋಮಾ ಡ್ರೈನೇಜ್ ಡಿವೈಸ್ ಸರ್ಜರಿಯನ್ನು ಮಾಡ್ಬೋದು. ಸೊ ಇದು ಟ್ರೀಟ್ಮೆಂಟ್ ಕೂಡ ಒಂದು ಸಲ ಸರ್ಜರಿ ಆದ ನಂತರ ಎಲ್ಲ ಮುಗೀತು ಅಂತ ಅಲ್ಲ. ಗ್ಲಾಕೋಮಾ ಟ್ರೀಟ್ಮೆಂಟ್ ಆದ ನಂತರ ಸಹ ನೀವು 6 ತಿಂಗಳಿಗೆ ಒಮ್ಮೆ, ಇಲ್ಲ ಸಿವಿಯರ್ ಗ್ಲಾಕೋಮಾ ಇದ್ದರೆ 3-4 ತಿಂಗಳಿಗೆ ಒಮ್ಮೆ ಚೆಕಪ್ಪಿಗೆ ಹೋಗ್ತಾ ಇರಬೇಕಾಗ್ತದೆ. ಸೊ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ, ಲೈಫ್ ಲಾಂಗ್ ಟೆಸ್ಟ್ಗಳನ್ನು ರಿಪೀಟ್ ಮಾಡ್ತಾ ಇರಬೇಕಾಗ್ತದೆ. ಸೊ ಗ್ಲಾಕೋಮಾದಲ್ಲಿ ಶಾಶ್ವತ ಆಗಿ ದೃಷ್ಟಿ ಕಳೆದುಕೊಳ್ಳುವ ಚಾನ್ಸಸ್ ಇದೆ. ಇದಕ್ಕೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಮತ್ತು ಎಲ್ಲರೂ ತಮ್ಮ ಕಣ್ಣನ್ನು ಒಂದು ಸಲ 40 ವಯಸ್ಸಿನ ನಂತರ ಟೆಸ್ಟ್ ಮಾಡಿಸಬೇಕು ಅಂತ ವಿನಂತಿಸ್ತೇನೆ.